ನಮಸ್ತೆ ಮೇಡಮ್. ಪೇಷಂಟ್ ನಾರಾಯಣ್ ಅಂತ ನಮ್ಮ ಮಾಮ ಆಗ್ಬೇಕು. ಅವ್ರಿಗೆ 2 years ಬ್ಯಾಕ್ ಡಯಾಗ್ನೋಸ್ ಆಗಿತ್ತು ಮೇಡಮ್. ಅದು ಅಡಿನೋಕಾರ್ಸಿನೋಮಾ ಅಂತ ಗೊತ್ತಾಯ್ತು. ಅಂಡ್ ಇನ್ಫ್ಯಾಕ್ಟ್ ಆನ್ ದ ಕೋರ್ಸ್ ಆಫ್ ದಟ್ ಆಕ್ಷನ್ ಅವ್ರಿಗೆ ಗೊತ್ತಾಯ್ತು ಇದು ಮೆಲನೋಮಾ ಅಂತ. ಸೊ ದೇ ಶಿಫ್ಟೆಡ್ ಟು ಇಮ್ಯುನೋಥೆರಪಿ. ಅವ್ರಿಗೆ ನಾರ್ಮಲಿ ಏನಂದ್ರೆ ಮೇಡಮ್ ಫುಡ್ ತಗೊಂತಿದ್ರು, ಬಟ್ ಮೋಷನ್ ಕ್ಲಿಯರ್ ಆಗ್ತಿದ್ದಿಲ್ಲ. ಅಲ್ಲಿ ಹೋದಾಗ ಅವ್ರು ಹೇಳಿದ್ರು ಇದು ಅಡಿನೋಕಾರ್ಸಿನೋಮಾ ಅಂತ. ಅವ್ರಿಗೆ ಅದೇ ಮೇಡಮ್ ಸ್ಟಾರ್ಟಿಂಗ್ ಕೀಮೋಥೆರಪಿ ಇತ್ತು. ಆಮೇಲೆ 18 doses ಆಫ್ ಪೆಮ್ಬ್ರೋಲಿಸಿಮಮ್ ಕೀಟ್ರೂಡಾ ಅಂತ ಏನು ಇಂಜೆಕ್ಷನ್ ಬರುತ್ತಲ್ಲ, 18 doses ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ಸ್ವಲ್ಪ ಏನಾದ್ರು ಫುಡ್ ಆತರ ಏನಾದ್ರು ವೇರಿಯೇಷನ್ ಆಗಿರಬಹುದು ಅಂತ ಹೆದರಿ ಮತ್ತೊಮ್ಮೆ ಆಯುರ್ವೇದಕ್ಕೆ ಬಂದ್ವಿ ಅಷ್ಟೇ. ಏನು ಇಲ್ಲ ಮೇಡಮ್, ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ವಿ ಶುಡ್ ಬಿಲೀವ್ ಇನ್ ಒನ್ ಅಂತ ಹೇಳಿನೇ ಇದಕ್ಕೆ ಬಂದಿದ್ದು. ನಿಮ್ ಹಾಸ್ಪಿಟಲ್ ಬಗ್ಗೆ ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲೇ ಇನ್ನೊಬ್ರು ನಮ್ ದೊಡ್ಡಮ್ಮನ ಮಗ ಅವ್ರ ಕಡೆಯಿಂದ ರೆಫರೆನ್ಸ್ ಬಂದಿದೆ. ಈ ತರ ಪುನರ್ಜನ್ ಅಂತ ಹಾಸ್ಪಿಟಲ್ ಇದೆ ಹೈದರಾಬಾದ್ ಬೇಸ್ಡ್. ಸೊ ವಿ ಅಪ್ರೋಚ್ಡ್. ಪೇಷಂಟ್ ಕಂಡೀಷನ್ ಬಗ್ಗೆ ಏನ್ ಹೇಳಿದ್ರಂದ್ರೆ ಇಟ್ ಇಸ್ ನಾಟ್ ಒನ್ ಆಫ್ ದ ವರ್ಸ್ಟ್ ಕಂಡೀಷನ್. ರಿಗ್ರೆಸ್ ಆಗಬಹುದು, ಸ್ಟಾಗ್ನೆಂಟ್ ಆಗಬಹುದು, ಆಲ್ ಡಿಪೆಂಡ್ಸ್ ಆನ್ ದ ಬಾಡೀಸ್ ರಿಯಾಕ್ಷನ್ ಟುವರ್ಡ್ಸ್ ದ ಮೆಡಿಸಿನ್ ಅಂತ ಹೇಳಿದ್ರು. ಎಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಈವನ್ ಐ ಫೆಲ್ಟ್ ಗುಡ್ ಅಂಡ್ ಐ ಆಮ್ ಹೋಪಿಂಗ್ ಪಾಸಿಟಿವ್ಲಿ.